ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪ ಅಂದರೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಎಚ್ ಡಿ ದೇವೇಗೌಡರು. ಎಸ್ ವೀಕ್ಷಕರೇ, ನಾನ್ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತು, ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ 1.5 ವರ್ಷದಿಂದ JDS ಮತ್ತು ಕಾಂಗ್ರೆಸ್ ಮಧ್ಯದಲ್ಲಿ ತಿಕ್ಕಾಟ ನಡೀತಾನೇ ಇದೆ. ಡಿ ಕೆ ಶಿವಕುಮಾರ್ ಅವರು ಸಚಿವರಾದಾಗಿಂದ ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ರು. ಆದರೆ ಕುಮಾರಸ್ವಾಮಿ ಅವರು ಅಡ್ಡಗಾಲದಿಂದ ಸುಮ್ಮನಾಗಿದ್ದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಅದಕ್ಕೆ ಮತ್ತೆ ಜೀವ ಕೊಟ್ಟಿದ್ದಾರೆ. ಏನೇ ಮಾಡಲಿ ರೈತರ ಹತ್ತಿರ ನಾನು ಜಮೀನು ತಗೊಂಡು ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತ ಹಠ ತೊಟ್ಟಿದ್ರು. ನಿಮಗೂ ಗೊತ್ತು ಅದು ಏನೇನು ಆಗ್ತಾ ಇದೆ, ಅಲ್ಲಿ ಎಷ್ಟು ಜಗಳಗಳಾಗ್ತಾ ಇದೆ, ಪೊಲೀಸರಲ್ಲಿ ಬಂದು ರೈತರಿಗೆ ಎಷ್ಟು ಬೂಟ್ ಕಾಲಲ್ಲಿ ಒದಿತಾ ಇದ್ದಾರೆ, ರೈತರು ಅಧಿಕಾರಿಗಳಿಗೆ ಪೊರಕೆ ಸಭೆ ಮಾಡ್ತಾ ಇರೋದು ನೀವೆಲ್ಲ ನೋಡ್ತಾ ಇದ್ದೀರಾ. ಇದರ ಮಧ್ಯದಲ್ಲಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯ ಜಗಳದಲ್ಲಿ ಈಗ ಹೊಸೊಬ್ಬರು ಎಂಟ್ರಿ ಆಗಿದ್ದಾರೆ. ಅದು ಯಾರು ಅಲ್ಲ, ಭಾರತ ದೇಶ ಕಂಡಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಎಚ್ ಡಿ ದೇವೇಗೌಡರು ಈಗ ಬಿಡದಿ ಟೌನ್ಶಿಪ್ಗೆ ಎಂಟ್ರಿ ಆಗಿದ್ದಾರೆ. ಬರುತ್ತಲೇ ಅಂದರೆ ಎಂಟ್ರಿ ಆಗುತ್ತಲೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರೆ. ಏನಪ್ಪ ಅಂದರೆ, ಡಿ ಕೆ ಶಿವಕುಮಾರ್ ವಿರುದ್ಧ ಕೆಲವು ಆಪಾದನೆಗಳನ್ನ ಮಾಡ್ತಾ ಹೋಗ್ತಾರೆ. ಏನಂದರೆ, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಿದ ಯಾಕೆ? ದೇವೇಗೌಡರು ಹೇಳುವ ಪ್ರಕಾರ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡೋ ಕಾರಣ 27ರಲ್ಲಿ ನಡೆಯುವ ಗುಜರಾತ್ ಮತ್ತೆ ಉತ್ತರ ಪ್ರದೇಶ ಚುನಾವಣೆ. ಹೌದು ವೀಕ್ಷಕರೇ, ಕರ್ನಾಟಕಕ್ಕೂ ಗುಜರಾತ್ಗೂ ಮತ್ತು ಉತ್ತರ ಪ್ರದೇಶಕ್ಕೆ ಏನು ಲಿಂಕ್ ಅಪ್ಪ ಅಂತ ಹೇಳಿದ್ರೆ, ಗುಜರಾತು ಮತ್ತೆ ಉತ್ತರ ಪ್ರದೇಶ ಮತ್ತೆ ಇನ್ನು 3 ರಾಜ್ಯಗಳಲ್ಲಿ 27ರಲ್ಲಿ ವಿಧಾನಸಭೆ ಎಲೆಕ್ಷನ್ ನಡೆಯುತ್ತೆ. ಅದಕ್ಕೆ ಫಂಡಿಂಗ್. ಎಸ್, ಯಾಕೆಂದ್ರೆ ಕಾಂಗ್ರೆಸ್ ಇರುವುದು ಕೇವಲ 3 ರಾಜ್ಯದಲ್ಲಿ, ಒಂದು ತೆಲಂಗಾಣ, ಒಂದು ಕರ್ನಾಟಕ, ಒಂದು ಇನ್ನೊಂದು. ಆ 3 ರಾಜ್ಯಗಳಿಂದ ಬರುವ ಇದೆಷ್ಟು ಅನ್ನೋದು ಗೊತ್ತಿಲ್ಲ ನಿಮಗೆ. ಆದರೆ ದೇವೇಗೌಡರು ಹೇಳ್ತಾ ಇರೋದು, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡಿಗೆ ಆಸೆ ತೋರಿಸಿ ನೀವು ನನ್ನ ಮುಖ್ಯಮಂತ್ರಿ ಮಾಡಿದರೆ ಗುಜರಾತು ಮತ್ತು ಉತ್ತರ ಪ್ರದೇಶದ ಎಲೆಕ್ಷನ್ಗೆ ನಾನು ಫಂಡಿಂಗ್ ಮಾಡ್ತೀನಿ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿ ಸಿದ್ದರಾಮಯ್ಯನವರನ್ನು ಕೆಳಗೆ ಇಳಿಸಿ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತಾರೆ. ಹೌದು, ಮುಖ್ಯಮಂತ್ರಿ ಮಾಡಿದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರು ಹಣ ಹೊಂದಿಸಲೇಬೇಕಲ್ವಾ? ಅದಕ್ಕಿದ್ದಿದ್ದ ಮಾರ್ಗನೇ ಬಿಡದಿ ಟೌನ್ಶಿಪ್. ಹೌದು ವೀಕ್ಷಕರೇ, ಯಾಕಪ್ಪ ಅಂದರೆ ಬಿಡದಿ ಟೌನ್ಶಿಪ್ಪಲ್ಲಿ ನಾವು ಅಕ್ವೈರ್ ಮಾಡಿಕೊಂಡು ಸೈಟ್ ಮಾಡಿದ್ರೆ ತುಂಬ ಬೇಗ ಸೇಲ್ ಆಗುತ್ತೆ. ಅಂದರೆ ಯಾಕೆಂದರೆ ಬೆಂಗಳೂರಿಗೆ ಕೇವಲ 35ರಿಂದ 40 ಕಿಲೋಮೀಟ್ರ್ ಸರೌಂಡಿಂಗಲ್ಲಿರುವಂಥ ಜಾಗ ಅಂದರೆ ಬಿಡದಿ ಟೌನ್ಶಿಪ್. ನೀವು ರಾಮನಗರದಲ್ಲಿ ಆಗ್ಬೋದು, ಕೋಲಾರದಲ್ಲಿ ಆಗ್ಬೋದು, ಇನ್ನು ಎತ್ಕೊಂಡೋಗಿ ಉತ್ತರ ಕನ್ನಡ ಎಲ್ಲೂ ಮಾಡಿದ್ರೂ ಸೇಲ್ ಆಗೋದಿಲ್ಲ. ಈಗ ಆ ಎಲೆಕ್ಷನ್ 1 ವರ್ಷದಲ್ಲಿ ಬರುವ ಎಲೆಕ್ಷನ್ಗೆ ದುಡ್ಡು ಬೇಕು ಅಂದರೆ ಬಿಡದಿ ಟೌನ್ಶಿಪ್ ಮಾಡಬೇಕು. ಅದರಿಂದ ಬರುವ ದುಡ್ಡನ್ನು ತಗೊಂಡು ಹೋಗಿ ಉತ್ತರ ಪ್ರದೇಶ ಮತ್ತು ಗುಜರಾತ್ನಲ್ಲಿ ಎಲೆಕ್ಷನ್ ಗೆದ್ದರೆ 29ರಲ್ಲಿ ಬರುವ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದರೆ ರಾಹುಲ್ ಗಾಂಧಿ ಪ್ರಧಾನಿ ಆಗುವ ಕನಸು ಕಾಣುತ್ತಿರೋದ್ರಿಂದ ಅದು ಸಾರ್ಥಕ ಆಗ್ಬೋದು ಅನ್ನೋದು ಕಾಂಗ್ರೆಸ್ಸಿನ ಹೈಕಮಾಂಡ್ ನಿರ್ಧಾರ. ಅದನ್ನು ಅರಿತ ದೇವೇಗೌಡರು ಇದುವರೆಗೂ ಸುಮ್ಮನಿದ್ದು ಈಗ ಬಂದು ನಿನ್ನೆಯ ಪ್ರೆಸ್ ಮೀಟ್ನಲ್ಲಿ ದೇವೇಗೌಡರು ಡಿ ಕೆ ಶಿವಕುಮಾರ್ ಮೇಲೆ ಆಪಾದನೆ ಮಾಡ್ತಾರೆ. ವೀಕ್ಷಕರೇ ನೋಡಿ, ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಆದರೂ ಒಂದು ಪ್ರೆಸ್ ಮೀಟ್ ಮಾಡಿರಲಿಲ್ಲ. ಏನೇ ಆಗಲಿ ನಾನು ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಹಠ ತೊಟ್ಟು ನಿಂತಿದ್ರು. ಯಾವಾಗ ದೇವೇಗೌಡರು ನಾನು ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರೋ ಡಿ ಕೆ ಶಿವಕುಮಾರ್ ಅವರಿಗೆ ಆವಾಗ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂದರೆ ತನ್ನ ಜಾತಕಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅದು ನಿಜ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣ ಸೇಮ್ ಗುಜರಾತು ಮತ್ತು ಉತ್ತರ ಪ್ರದೇಶಕ್ಕೆ ಫಂಡಿಂಗ್ ಅದನ್ನು ಒದಗಿಸಿ ಕೊಡ್ತೀನಿ ಅಂದಿದ್ದಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗೆ ಇಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿರೋದು. ಅದನ್ನು ಎಚ್ ಡಿ ದೇವೇಗೌಡರೇ ಹೇಳ್ತಾ ಇದ್ದಾರೆ. ಅಂದರೆ ದೇಶದ ಪ್ರಧಾನಿಗೆ ಪಕ್ಕಾ ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲ ಅಂದಿದ್ರೆ ನಿನ್ನೆ ಪ್ರೆಸ್ ಮೀಟು ಅಂದರೆ ನಿನ್ನೆ ದೇವೇಗೌಡರು ಮಾಡಿದ ಪ್ರೆಸ್ ಮೀಟ್ ಆದ ಮೇಲೆ ಇದೇ ಡಿ ಕೆ ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಮಾಡಿ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ. ಈಗ ಡಿ ಕೆ ಶಿವಕುಮಾರ್ ಮಾಡಿದ್ದು ನಿನ್ನೆ ಅದೇನೆ, ನಮ್ಮ ತಾಯಂದ್ರಿಗೆ ಮೋಸ ಮಾಡ್ತಾ ಇದ್ದೀರಾ, ನಮ್ಮ ತಂದಂದ್ರಿಗೆ ಮೋಸ ಮಾಡ್ತಾ ಇದ್ದೀರಾ, ನಮ್ಮ ಅಕ್ಕಂದ್ರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂತ. ಅಲ್ಲ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಇದೇ ನಿಮ್ಮ ತಾಯಂದ್ರಿಗೆ
ಇದೇ ನಿಮ್ಮ ಅಕ್ಕಂದ್ರಿಗೆ, ಇದೇ ನಿಮ್ಮ ಅಣ್ಣ ತಮ್ಮದಿರಿಗೆ ಪೊಲೀಸ್ನವ್ರು ಬೂಟ್ ಕಾಲಲ್ಲಿ ಓದಿತಾ ಇದಾರಲ್ರಿ, ಅವಾಗ ನಿಮಗೆ ಕಣ್ಣಲ್ಲಿ ನೀರು ಬಂದಿರಲಿಲ್ಲ. ಈಗ ದೇವೇಗೌಡರು ಯಾಕೆ ಬಿಡದಿ ಟೌನ್ಶಿಪ್ನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಅಂದಾಗ ಇದು ಸತ್ಯ ಗೊತ್ತಾಗ್ತಾ ಇರ್ಬೇಕಾದ್ರೆ ನಿಮ್ಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅದೇ 1.5 ವರ್ಷದಿಂದ ಮಳೆ ಚಳಿ ಬಿಸಿಲಲ್ಲಿ ಇದೇ ಅಣ್ಣ ತಮ್ಮದಿರು, ಇದೇ ಅಕ್ಕಂಗಿರು ಎಲ್ಲರೂ ಕೂತ್ಕೊಂಡು ಪ್ರತಿಭಟನೆ ಮಾಡಬೇಕಾದ್ರೆ ನಿಮ್ಗೆ ಅವಾಗ ಕಣ್ಣಲ್ಲಿ ನೀರು ಬರಲಿಲ್ಲ. ನಿಮ್ಮ ಅಧಿಕಾರಿಗಳು ಪೊಲೀಸ್ನವರು ಬೂಟ್ ಕಾಲಲ್ಲಿ ಓದಿಬೇಕಾದ್ರೆ ಅದಕ್ಕೆ ಕಣ್ಣಲ್ಲಿ ನೀರು ಬರಲಿಲ್ಲ. ಈ ಸತ್ಯ ಹೇಳಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತಲ್ವರಿ. ಅಲ್ಲ, ಡಿ ಕೆ ಶಿವಕುಮಾರ್ ಅವರೇ, ಇನ್ನೊಂದು ವಿಷಯ ಹೇಳ್ತಿದ್ದೀರಾ ನೀವು, ನನ್ನ ಜೈಲಿಗೆ ಕಳಿಸೋದಕ್ಕೆ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ತಿದ್ದಾರೆ ಅಂತ. ಓಕೆ ಅನ್ಕೊಳ್ಳೋಣ. ಅಲ್ಲ ಡಿ ಕೆ ಶಿವಕುಮಾರ್ ಅವರೇ, ನೀವೇ ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕ್ರಿ ಎದುರಬೇಕು ನೀವು? ಕುಮಾರಸ್ವಾಮಿ ಅಲ್ಲ, ಅಮಿತ್ ಶಾ ಅಲ್ಲ, ನರೇಂದ್ರ ಮೋದಿ ಅವ್ರು ಯಾರು ಜೈಲಿಗೆ ಕಳಿಸಿದ್ರು ನೀವು ಎದುರಬಾರ್ದು. ಯಾಕೆಂದ್ರೆ ನೀವು ತಪ್ಪು ಮಾಡಿರಲ್ಲ ಅಂತ ನಿಮ್ಗೆ ಗೊತ್ತಿದೆಯಲ್ವಾ. ಯಾವತ್ತು ಒಬ್ಬ ವ್ಯಕ್ತಿ ಎದುರುತ್ತಾರೆ ನಾನು ಜೈಲಿಗೆ ಹೋಗೋದಕ್ಕೆ ಕಳಿಸಿ ಒಳ್ಳೇದಾಗ್ಲಿ ಅಂತ ಈ ಕಣ್ಣೀರಿನಲ್ಲಿ ಹೇಳ್ತಾರೆ ಅಂದ್ರೆ ಆ ವ್ಯಕ್ತಿ ತಪ್ಪು ಮಾಡಿದಾನೆ ಅಂತಾನೆ ಅರ್ಥ. ಅದು ನನಗೆ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತು. ಯಾಕೆಂದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಇರುವ ಒಂದು ಅಸ್ತ್ರ ಅಂದ್ರೆ ಕಣ್ಣೀರು. ಎಸ್, ನೀವಾಗ್ಬೋದು, ನಾನಾಗ್ಬೋದು, ಬೇರೆ ಯಾರೇ ಆಗ್ಬೋದು, ನಾವು ತಪ್ಪಿಸ್ಕೋಬೇಕು ಅಂದ್ರೆ ಕಣ್ಣೀರು ಹಾಕ್ಲೇಬೇಕು. ಯಾಕೆಂದ್ರೆ ಜನಗಳ ಮನಸ್ಸಾಗ್ಬೋದು, ಬೇರೆ ಎದುರುಗಡೆ ವ್ಯಕ್ತಿಗಳಾಗ್ಬೋದು, ಕರಗೋದು ಕಣ್ಣೀರಿಗೆ ಮಾತ್ರ. ಡಿ ಕೆ ಶಿವಕುಮಾರ್ ಅವರೇ ಮಾತೆತ್ತಿದ್ರೆ ಕುಮಾರಸ್ವಾಮಿ ಅವರು ಮಾಡಿಬಿಟ್ರು, ಕುಮಾರಸ್ವಾಮಿ ಅವರು ಮಾಡಿದ್ದ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಿರಲ್ಲ. ನೋಡಿ, ಕುಮಾರಸ್ವಾಮಿ ಅವರು 2007ರಲ್ಲಿ ಮಾಡ್ತಾರೆ. ಅವಾಗ ನಿಮ್ಮ ಕೇಂದ್ರದಲ್ಲಿ ಇದ್ದಂತ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮಾಡಬೇಕು ಅಂತ ಇದು ಬರುತ್ತೆ. ಅವಾಗ ಅವರು 5 ಜಾಗಗಳನ್ನ ಗುರುತಿಸ್ತಾರೆ. ಒಂದು ರಾಮನಗರ ಆಗ್ಬೋದು, ಒಂದು ಬಿಡದೆ ಆಗ್ಬೋದು, ಒಂದು ಸೋಲೂರು ಆಗ್ಬೋದು, ಮತ್ತು ಇನ್ನೂ 2 ಜಾಗಗಳನ್ನ ಗುರುತಿಸ್ತಾರೆ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ನ ಮಾಡ್ತೀನಿ ಅಂತ ಹೊರಟಾಗ ನೀವು ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನವರು ವಿಧಾನಸೌಧದ ಇದರಲ್ಲಿ ಏನು ಮಾತಾಡಿದಿರಿ ಅಂತ ನೋಡಿ. ನೀವೇ ಮಾತಾಡಿದ್ದೀರಾ, ರೈತರನ್ನ ಹಾಳು ಮಾಡ್ತಾ ಇದ್ದಾರೆ, ರೈತರನ್ನ ಒಕ್ಕಲೆಬ್ಬಿಸ್ತಿದ್ದಾರೆ, ರೈತರಿಂದ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ತಾ ಇದ್ದಾರೆ ಅಂತ ನೀವೇ ಅವತ್ತು ಕಿರ್ಚಾಡಿದ್ದು. ಅದು ನಿಮಗೇನಾದ್ರೂ ಮರ್ತು ಹೋಗಿದ್ದರೆ, ಯಾವಾಗಲೂ ಸದನದಲ್ಲಿ ವಿಡಿಯೋಗಂತೂ ಮಾಡೇ ಮಾಡ್ತಾರೆ, ಆ ವಿಡಿಯೋ ದಯವಿಟ್ಟು ವಿಡಿಯೋ ತೋರಿಸ್ಕೊಂಡು ನಿಮಗೆ ಮರುವಾಗಿದ್ದರೆ ನೀವೇನು ಮಾತಾಡಿದಿರಿ ಅದನ್ನ ಒಂದು ಸತಿ ನೋಡಿ. ನೀವೇ ಹೇಳಿರುವಂಥದ್ದು, ನಮ್ಮ ಒಕ್ಕಲಿಗ ರೈತರನ್ನ ಎಬ್ಬಿಸ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ತಿದ್ರೆ. ಅವ್ರು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ತಾರೆ, ಹಂಗಾರೆ ನೀವೇನ್ ಮಾಡ್ತಾ ಇದ್ದೀರಾ ಈಗ? ವೀಕ್ಷಕರೇ, HD ದೇವೇಗೌಡರು ಎಂಟ್ರಿ ಕೊಟ್ಟ ಮೇಲೆ ಈಗ ಬಿಡದಿಯ ರಣರಂಗ ಬೇರೆ ತಿರುವುನೆ ಪಡೀತಾ ಇದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಯೂಟರ್ನ್ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ರೆ, ನಾವು ಯಾರ ಜಮೀನನ್ನು ಕಿತ್ತುಕೊಳ್ಳುವುದಿಲ್ಲ, ಇಷ್ಟಪಟ್ಟು ಕೊಟ್ಟರೆ ಮಾತ್ರ ತೆಗೆದುಕೊಳ್ಳುತ್ತೇವೆ. ನೋಡಿ ವೀಕ್ಷಕರೇ, ಒಂದೇ ಒಂದು ದೇವೇಗೌಡರ ಪ್ರೆಸ್ ಮೀಟ್ ಈ ಯಾವ ಲೆವೆಲ್ಗೆ ತಂದು ನಿಲ್ಲಿಸಿದೆ ಅಂತ. ಇಷ್ಟು ದಿನ ಏನೇ ಆದರೂ ಪರವಾಗಿಲ್ಲ, ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ತಾ ಇರ್ತೀವಿ, ಜಮೀನ ಕಿತ್ಕೋತಾ ಇರ್ತೀವಿ ಅಂದ ಸರ್ಕಾರ ಈಗ ನಾವು ಜಮೀನ ಕಿತ್ಕೊಳ್ಳಲ್ಲ, ಯಾರು ಕೊಡ್ತಾರೆ ಅವ್ರ ಹತ್ರ ಜಮೀನು ತಗೋತೀವಿ ಅಂತ ಇದ್ರೆ ನೋಡಿ. ಇದು HD ದೇವೇಗೌಡರು ಬಂದ ಮೇಲೆ ನಡೆದಿರುವ ವಿದ್ಯಮಾನಗಳು. ಮುಂದೆ ದೇವೇಗೌಡರು ಡಿ ಕೆ ಶಿವಕುಮಾರ್ಗೆ ವಾರ್ನೂ ಸಹ ಮಾಡಿದರೆ, ನೀವೇನಾದರೂ ಇದಾಗ ಹೀಗೆ ಮುಂದುವರಿಸಿದರೆ ನಾನು ಸತ್ಯಾಗ್ರಹ ಮಾಡುತ್ತೇನೆ ಅಂತ. ಇದಕ್ಕೆ ಬೆಂಬಲವಾಗಿ ಬಸವನಗೌಡ ಯತ್ನಾಳ್ ಸಹ ಅವರು ಸಪೋರ್ಟ್ ನಿಂತಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.